ಸಮಿತಿಯ ಎಲ್ಲ ಕಾರ್ಯಕರ್ತರು ಹಿರಿಯರು ಈ ಒಂದು ತುಲಾಭಾರ ಕಾರ್ಯಕ್ರಮದಲ್ಲಿ ಭಾಗಿಯಾಗಬೇಕಂತ ಕೇಳ್ಕೊತಾ ಇದ್ದೇನೆ. ಶರಣಯ್ಯ ಹರ 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 महामहिमा कलबुर्गी शरण बसवेश्वर महाराज की महामहिमा कन्नूर बसवेश्वर महाराज की महामहिमा उಳಿವಿ ಚನ್ನ ಬಸವೇಶ್ವರ महाराज की ಈಗ ಈ ಒಂದು ತುಲಾಭಾರ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮತ್ತು ಕುಂಭಾಭಿಷೇಕ ಕಾರ್ಯಕ್ರಮವನ್ನು ಉದ್ದೇಶಿಸಿ ನಮ್ಮ ಗ್ರಾಮದ ಹಿರಿಯರು ನಮ್ಮ ಪುರಾಣ ಸಮಿತಿ ಹಿರಿಯರಾದಂಥ ಶ್ರೀಯುತ BS ಚಿಂಚಲಿ ಅವರು ಪ್ರಸ್ತಾವಕ್ಕೆ ಕೊಂಡಾಡಬೇಕಂತ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಪ್ರಥಮದಲ್ಲಿ ಕನ್ನಡ ಬಸವೇಶ್ವರನ ಪಾದಾರವಿಂದಗಳಿಗೆ ಸಮಸ್ತ ನಾಗಾವೇಶ ಭಕ್ತರ ಪರವಾಗಿ ನಮಸ್ಕಾರ ಅರ್ಪಿಸುತ್ತಾ, ಬಹುಶಃ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ 44ನೇ ವರ್ಷದಲ್ಲಿ ಶುಭಾರಂಭ ಮಾಡಿರ್ತಕ್ಕಂಥ ಮಹಾಮಹಿಮ ಕಲಬುರ್ಗಿ ಶರಣ ಬಸವೇಶ್ವರನ ಪುರಾಣದ ಮಹಾಮಂಗಲದ ದಿನವಾಗಿ ಇಂದು ಜಗನ್ಮಾತೆ ರೇಣುಕಾದೇವಿಯ ಸಾನ್ನಿಧ್ಯದಿಂದ ಶ್ರೀ ಗಂಗಾಧರೇಶ್ವರ ಜಾನ ಮೇಳದ ಯುವಕ ತಂಡದವರು ಅತ್ಯಂತ ಸಡಗರ ಸಂಭ್ರಮದಿಂದ ತುಂಬ ತಾಯಿಯರು ಕುಂಭವನ್ನು ತಲೆ ಮೇಲೆ ಹೊತ್ತುಕೊಂಡು ಬಂದಿರತಕ್ಕಂಥ ಒಂದು ಕಾರ್ಯಕ್ರಮ, ಅತ್ಯಂತ ಕಣ್ತುಂಬತಕ್ಕಂಥ ಕಾರ್ಯಕ್ರಮ. ಈ ಸಂದರ್ಭದಲ್ಲಿ ಕುಂಭ ಮೆರವಣಿಗೆಯನ್ನು ಮಾಡ್ತಕ್ಕಂಥ ಉದ್ದೇಶ ಅದು ಜಗನ್ಮಾತೆ ರೇಣುಕಾದೇವಿಯ ಸಾನ್ನಿಧ್ಯದಿಂದ ಸಾಗೋದ್ರಿಂದ ಕುಂಭದ ಸೇವೆಯನ್ನು ಮಾಡೋದ್ರ ಮೂಲಕ ನಾಗಾವಿ ಗ್ರಾಮಕ್ಕೆ ಸದಾ ಮಳೆ ಬೆಳೆ ಸಕಲ ಸಂಪತ್ತು ಸಿರಿ ಸಂಪತ್ತನ್ನು ನಾಗಾವಿ ಗ್ರಾಮದ ಸರ್ವರಿಗೂ ಕರುಣಿಸಲಿ ಆ ಭಗವಂತ ಅಂತಕ್ಕಂಥ ಭಾವನೆಯಿಂದ ಈ ಕುಂಭ ಮೆರವಣಿಗೆಯನ್ನು ಮಾಡ್ತಾ ಬಂದಿರತಕ್ಕಂಥದ್ದನ್ನು ಬಹಳಷ್ಟು ಜನ ಕಣ್ತುಂಬಿಕೊಂಡಿರ್ತಕ್ಕಂಥದ್ದು ಬಹಳ ಸಂತೋಷ. ಇದೇ ಸಂದರ್ಭದಲ್ಲಿ ನಾಳೆ ದಿವಸ ಕೂಡ ಇಲ್ಲೇ ಮೊದಲಿನಿಂದ ಏನು ಗದುಗಿನ ನಡೆದಾಡುವ ದೇವರನ್ನೇ ಪ್ರಖ್ಯಾತರಾಗಿರ್ತಕ್ಕಂಥ ಪಂಡಿತ ಪುಟ್ಟರಾಜ ಗವಾಯಿಗಳವರ ತುಲಾಭಾರವನ್ನು ಮಾಡ್ಕೊತ ಬಂದಿರತಕ್ಕಂಥ ರೀತಿಯೊಳಗೆ ಈಗ ಹಲವಾರು ವರ್ಷಗಳಿಂದ ವೀರೇಶ್ವರ ಪುಣ್ಯಾಶ್ರಮದ ಪೀಠಾಧಿಪತಿಗಳಾಗಿರ್ತಕ್ಕಂಥ ಪೂಜನೀಯ ಕಮಲೇಶನವರ ತುಲಾಭಾರ ಕೂಡ ನಾಳೆ ಜರುಗ್ತಾ ಇದೆ. ಸಾಮೂಹಿಕ ಲಗ್ನಗಳು ಜರುಗ್ತಾ ಗಂಟೆಗೆ ಶರಣ ಬಸವೇಶ್ವರನ 14ನೇ ವರ್ಷದ ಜಾತ್ರಾ ಮಹೋತ್ಸವ ಮತ್ತು ನಾಡಿದ್ದು ಲಘುರಥೋತ್ಸವ ಜರುಗುತ್ತದೆ. ಈ ಎಲ್ಲ ಕಾರ್ಯಕ್ರಮಗಳನ್ನು ಇನ್ನೂ 106 ವರ್ಷಗಳ ಕಾಲ ಜರುಗಿಸ್ತಕ್ಕಂಥದ್ದು, ವರ್ಷದಿಂದ ವರ್ಷಕ್ಕೆ ಅತ್ಯಂತ ಸಡಗರ ಸಂಭ್ರಮದಿಂದ ನೆರವೇರಿಸ್ತಕ್ಕಂಥ ಸದ್ಬುದ್ಧಿಯನ್ನು ಸೌಭಾಗ್ಯವನ್ನು ನಾಗಾವಿಯ ಎಲ್ಲ ಜನರಿಗೆ ಆ ಭಗವಂತ ಕರುಣಿಸಲಿ ಅಂತ ನಾನು ಪ್ರಾರ್ಥಿಸಿಕೊಂಡು, ಈಗ ನಾವು 4 ವರ್ಷದ ಹಿಂದೆ ಈ ಒಂದು ನಮ್ಮೂರ ಹಿರೇಮಠದ ಪೂಜ್ಯರಾಗಿರ್ತಕ್ಕಂಥ ವೇದಮೂರ್ತಿ ಮೃತ್ಯುಂಜಯ ಸ್ವಾಮೀಜಿಯವರ ತುಲಾಭಾರವನ್ನು ಕೂಡ ಮಾಡ್ತಾ ಬಂದಿರೋದು ಬಹಳ ಸಂತೋಷ. ಅವಾಗ ಈಗ 4 ವರ್ಷದಿಂದ ನಾವೆಲ್ಲ ಹಿರಿಯರು ಇವತ್ತು ಬಸವೇಶ್ವರ ಭಜನಾ ಸಮಿತಿಗಳಿರ್ಬೋದು, ನಮ್ಮ ಶರಣ ಸಮಿತಿಯ ಶರಣ ಬಸವೇಶ್ವರ ಪುರಾಣ ಸಮಿತಿ ಎಲ್ಲ ಹಿರಿಯರು ಮಾತನಾಡಿಕೊಂಡು ಇವತ್ತು ನಾವು ಹೊರಗಿಂದ ಬಂದಿರತಕ್ಕಂಥ ಪೂಜ್ಯರನ್ನ ತುಲಾಭಾರದ ಜೊತೆಗೇನೆ 12 ತಿಂಗಳನ್ನು ಕೂಡ ನಮ್ಮ ಜೊತೆಗೆ ಇದ್ದು ಗ್ರಾಮದ ಒಳಿದು ಕೆಡಕು ಎಲ್ಲ ಕಾರ್ಯಕ್ರಮಗಳಲ್ಲಿ ಬಡವರನ್ನು ಇರಬಹುದು, ಶ್ರೀಮಂತರನ್ನು ಇರಬಹುದು, ಎಲ್ಲರ ಮನೆಯ ಒಂದು ಅವರ ಮನೆಗೆ ಪಾದವನ್ನು ಇಟ್ಟು ಅವರಿಗೆ ಸನ್ಮಾರ್ಗವನ್ನು ಧಾರ್ಮಿಕ ಮಾರ್ಗವನ್ನು ಉಪದೇಶ ಮಾಡ್ತಕ್ಕಂಥ ಅವರ ಎಲ್ಲ ಕಷ್ಟ ಸುಖಗಳಲ್ಲಿ ಭಾಗಿಗಳಾಗಿ ಬಂದಿರತಕ್ಕಂಥ ನಮ್ಮ ಹಿರೇಮಠದ ಸ್ವಾಮೀಜಿಯವರ ತುಲಾಭಾರವನ್ನು ಕೂಡ ನಾವು ಪ್ರಾರಂಭ ಮಾಡೋಣ ಅಂತಕ್ಕಂಥ ತೀರ್ಮಾನ ಮಾಡಿದ ಪ್ರಕಾರ ಈ ವರ್ಷ ಈಗಾಗಲೇ 4ನೇ ವರ್ಷದ ತುಲಾಭಾರವನ್ನು ಮಾಡ್ತಕ್ಕಂಥದ್ದು ಕೂಡ ಬಹಳ ಸಂತಸವನ್ನು ತರ್ತಕ್ಕಂಥದ್ದು. ಇದೇ ರೀತಿ ಮುಂದಿನ ನಿರ್ಮಾಣದಲ್ಲಿ ಕೂಡ ನಮ್ಮೂರ ಹಿರೇಮಠದ ಸ್ವಾಮೀಜಿಯವರು ಸಹಿತ ಗ್ರಾಮದ ಎಲ್ಲರ ಒಳಿತು ಕೆಡಕುಗಳು ಅವರ ಮನೆಗೆ ಬರ್ತಕ್ಕಂಥ ಒಂದು ಸನ್ಮಾರ್ಗವನ್ನು ನೀಡ್ತಕ್ಕಂಥ ಶಕ್ತಿಯನ್ನು ಹಲವಾರು 106 ವರ್ಷಗಳ ಕಾಲ ಆ ಭಗವಂತ ಅವರಿಗೆ ಕರುಣಿಸಲಿ. ಅವರ ಆಶೀರ್ವಾದ, ಅವರ ಮಾರ್ಗದರ್ಶನ ಸಮಾಜಕ್ಕೆ ಬಹಳ ಅವಶ್ಯ ಐತಿ ಅಂತಕ್ಕಂಥ ಮಾತನ್ನ ಈ ಸಂದರ್ಭ ಹೇಳ್ತಾ, ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಎಲ್ಲರಿಗೂ ಕೂಡ ಆ ಭಗವಂತ ಇನ್ನೂ ಹಲವಾರು ವರ್ಷಗಳ ಕಾಲ ಇದಕ್ಕಿಂತ ಉತ್ತಮವಾದಂಥ ಕಾರ್ಯಕ್ರಮ
ಮಾಡ್ತಕ್ಕಂಥ ಸೌಭಾಗ್ಯವನ್ನ ಸದ್ಬುದ್ಧಿಯನ್ನ ನಮ್ಮ ನಿಮ್ಮೆಲ್ಲರಿಗೂ ಆ ಭಗವಂತ ಕರುಣಿಸ್ಲಿಂತ ಪ್ರಾರ್ಥಿಸಿಕೊಂಡು ಈಗ ತುಲಾಭಾರವನ್ನ ನಮ್ಮ ಪುರಾಣ ಸಮಿತಿಯವರಿಂದ ನೆರವೇರಿಸ ಅಂದ್ರೆ ನಮ್ಮ ಗ್ರಾಮದ ವತಿಯಿಂದ ಈ ಒಂದು 4ನೇ ವರ್ಷದ ತುಲಾಭಾರ ಕಾರ್ಯಕ್ರಮವನ್ನು ಜರುಗಿಸಲಾಗಿದೆ. ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ನಾವು ನೀವೆಲ್ಲರೂ ಪುಣ್ಯವಂತರು ಅಂತಕ್ಕಂಥ ಭಾವನೆಯಿಂದ ಮತ್ತೊಮ್ಮೆ ನಾಗಾಲಯ ಸಮಸ್ತ ಜನತೆಗೂ ಕೂಡ ನಾವು ಈ ಸಂದರ್ಭದಲ್ಲಿ ಇಂತಹ ಒಂದು ಉತ್ತಮವಾದ ಧಾರ್ಮಿಕ ಕಾರ್ಯಕ್ರಮಗಳನ್ನು ನಾವು ಕೂಡ ಮಾಡೋಣ ಅಂತಕ್ಕಂಥ ಮಾತನ್ನು ಹೇಳಿ ಇಲ್ಲಿ ನನ್ನ ಒಂದೆರಡು ಅನಿಸಿಕೆಗಳನ್ನ ಹೇಳಲಿಕ್ಕೆ ಅವಕಾಶ ಕೊಟ್ಟಿರ್ತಕ್ಕಂಥವರಿಗೆ ಎಲ್ಲರಿಗೂ ಕೂಡ ಮತ್ತೊಮ್ಮೆ ನೆನೆಸಿ ಈಗ ಈ ಒಂದು ತುಲಾಭಾರವನ್ನು ಸ್ವೀಕರಿಸಿರ್ತಕ್ಕಂಥ ವೇದಮೂರ್ತಿ ಮೃತ್ಯುಂಜಯ ಸ್ವಾಮಿಗಳವರು ತಮ್ಮ ಒಂದೆರಡು ಆಶೀರ್ವಚನವನ್ನು ದೇಪಾಲಿಸಬೇಕಂತ ಕೇಳ್ಕೊಳ್ತಾ ಇದ್ದೇವೆ. ಜೈ ಮಂಗಲಂ ಜಯ ನಮಃ ಪಾರ್ವತಿ ಪ್ರಾರ್ಥನೆ ಸ್ಮರಣೆಗಳಂತ ಬಸವಾದಿ ಶಿವಶರಣರನ್ನ ದಾಸೀನರನ್ನ ಎಲ್ಲ ಹೃದಯದಲ್ಲಿ ಸ್ಮರಣೆ ಮಾಡುತ್ತಾ ಆರಾಧ್ಯ ದೈವ ಕ್ಷೇತ್ರದ ಕಲ್ಲೂರು ಬಸವೇಶ್ವರನನ್ನ ಚನ್ನಬಸವೇಶ್ವರನನ್ನ ಶರಣಬಸವೇಶ್ವರನನ್ನ ಹೃದಯದಲ್ಲಿ ಸ್ಮರಣೆ ಮಾಡಿ ಮತ್ತು ತಿಂಗಳ ನಿರಂತರವಾಗಿ ಶ್ರಾವಣ ಮಾಸದ ಪ್ರವಚನವನ್ನು ನೀಡಿದಂಥ ವೇದಮೂರ್ತಿ ಮಂಜೇಶ್ವರ ಸ್ವಾಮಿ ವಿರಕ್ತಿ ಮಠ ಅವರಿಗೂ ಶರಣಾರ್ಥಿ ತಿಳಿಸುತ್ತಾ ಮತ್ತು ಹಾರ್ಮೋನಿಯಂ ಸ್ಥಾಪನೆಗಳಂಥ ತಿಂಗಳ ಪರ್ಯಂತರವಾಗಿ ನಮ್ಮ ಊರಿನವರಾದಂಥ ಬಸವರಾಜ್ ಶಿವಪ್ಪ ಹೊಂಗಳ ಅವರಿಗೂ ಶರಣಾರ್ಥಿಗಳನ್ನು ತಿಳಿಸುತ್ತಾ ತಬಲ ಸಾಥ್ ನೀಡಿದಂಥ ರಾಜಶೇಖರ ಸಂಬಳಕರವರಿಗೂ ಕೂಡ ಶರಣಾರ್ಥಿಗಳನ್ನು ತಿಳಿಸುತ್ತಾ ವಿಶೇಷವಾಗಿ ನಮ್ಮ ಸಮಿತಿಯ ಎಲ್ಲ ಹಿರಿಯರಿಗೂ ಶರಣಾರ್ಥಿಗಳನ್ನು ತಿಳಿಸುತ್ತಾ ಮತ್ತು ಕುಟುಂಬಗಳನ್ನು ಬರೆದಂಥ ತಾಯಂದರಿಗೆ ಇಲ್ಲಿ ಸೇರಿದಂಥ ಎಲ್ಲ ಗುರು ಹಿರಿಯರಿಗೆ ಸಮಸ್ತ ನಗರ ಜನತೆಯರಿಗೆ ಸಮಸ್ತ ನಮ್ಮ ಗ್ರಾಮದ ಎಲ್ಲ ಸದ್ಭಕ್ತರಿಗೆ ಶರಣಾರ್ಥಿಗಳನ್ನು ತಿಳಿಸುತ್ತಾ ನಾನು ಈ ವರ್ಷ ಬೇಡ ಅಂತ ಹೇಳ್ತಿದ್ದೆ ದಯವಿಟ್ಟು ತಪ್ಪು ತಿಳ್ಕೊಬಾರ್ದು. ಯಾಕಂದರೆ ನಾನು ಸಾಧಾರಣ ಮನುಷ್ಯ ಏನು ದೊಡ್ಡ ವ್ಯಕ್ತಿ ಅಲ್ಲ, ಆಮೇಲೆ ನಾನೇನು ದೊಡ್ಡ ಸನ್ಯಾಸಿನಲ್ಲ. ಅದಕ್ಕೆ ಬೇಡ ಅಂತ ಹೇಳಿದ್ರು ಹಿರಿಯರು ಕೇಳಿಲ್ಲ, ಏನಪ್ಪ ವರ್ಷ ಮಾಡ್ಕೊಂಡು ಬಂದಿದ್ದೀವಿ ಮಾಡ್ತೀವಿ ನಾವು ಅಂತಂದ್ರು. ಅದಕ್ಕೆ ನಾನು ಅವ್ರಿಗೆ ನಿಮ್ಮಿಷ್ಟದಾಗ ಅಂತ ತಿಳಿಸಿದ್ದೆ. ನಾನು ಆದರೂ ಯಾಕೋ ನನ್ನ ಮನಸ್ಸು ಹೋಗ್ತಾ ಇಲ್ಲ. ಇದಕ್ಕೆ ಪೂಜ್ಯರಿಗೆ ದೊಡ್ಡ ಪೂಜ್ಯರಿಗೆ ಆಗತ್ತೆ, ನನಗೆ ಯಾಕೆ ಬಿಡೋದು? ನಾನೊಬ್ಬ ಸಾಮಾನ್ಯ ಮನುಷ್ಯನಾಗಿ ಒಂದು ಸೇವೆ ಮಾಡಕ್ಕೆ ಬಂದೀನಿ ಈ ಗ್ರಾಮದಾಗ. ಆ ಒಂದು ಸೇವೆ ಮಾಡ್ಕೊಂಡು ಹೋಗ್ತೀನಿ ಬೇಡ ಅಂದರೂ ಅವರು ನಮ್ಮ ಸಮಿತಿ ಎಲ್ಲ ಹಿರಿಯರು ಇದು ಮಕ್ಕಳಿಲ್ಲ ಹೇಗೆ ನಾವು ಮಾಡೋಣ ನಾನು ಅದಕ್ಕೆ ಬದ್ಧವಾಗಿದ್ದೀನಿ. ಅದಕ್ಕೆ ನಾನು ಸದಾಕಾಲ ನಾನು ಅವರಿಗೆ ಚಿರಋಣಿಯಾಗಿ ಇರ್ತೀನಿ ಅಂತ ಈ ಸಂದರ್ಭದಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳುತ್ತಾ ಒಂದು ವಿಶೇಷವಾಗಿ ಶರಣಬಸವೇಶ್ವರನ ಪುರಾಣದಲ್ಲಿ ಬರ್ತಕ್ಕಂಥ ಒಂದು ಪವಾಡ. ಶರಣಪ್ಪಂದು ಇಬ್ಬರು ಗಂಡೈತಿ ಇರ್ತಾರೆ, ಅವರು ಚೋರಿಕರು. ಆಕೆ ಏಕೆ ಬಹಳ ಸುಂದರವಾಗಿರ್ತಾಳ. ಗಂಡ ಎಲ್ಲಿ ನಾನು ಬಿಟ್ಟು ಹೋಗಲ್ಲ, ನನ್ನ ಮರ ಹೋಗಲ್ಲ ಅಂತಂದು ಕೆಟ್ಟ ದೃಷ್ಟಿಯಿಂದ ಆಕೆ ಮೂಗನ ಕೊಯ್ಯಬೇಕಂತ ವಿಚಾರ ಮಾಡ್ಕೊಂಡು ನಾವು ಸುಂದರವಾಗಿರ್ತಕ್ಕಂಥ ತಾಯಿಯಲ್ಲ ಆಕೆ ಮೂಗು ಹೋಗ್ಬಿಟ್ರೆ ಆಕೆಗೆ ಮುಂದೆ ಎಲ್ಲಿ ಹೋಗಕ್ಕೆ ಬರೋಲ್ಲ ಅಂತಂದು ಆ ಒಂದು ವಿಚಾರ ಮಾಡಿ ಆಕೆ ಮೂಗು ಕೊಡೆಯಕ್ಕೆ ಹೋಗ್ತಾನೆ. ಆಕೆ ಹೆಂಗೋ ತಪ್ಪಿಸ್ಕೊಂಡು ಶರಣಬಸವನ ಮಠಕ್ಕೆ ಹೋಗ್ತಾಳ. ಕಲಬುರಗಿಯೊಳಗೆ ಶರಣಪ್ಪನ ಮಠಕ್ಕೆ ಹೋದಾಗ ಅವ ಪಾಕದಲ್ಲಿ ಕೂತಿರ್ತಾನೆ. ಶರಣಪ್ಪ ಇಲ್ಲಪ್ಪ ನನ್ನ ಗಂಡ ನನ್ನ ಮೂಗು ಕೊಯ್ಯಕ್ಕೆ ಬಂದನ, ಹೆಂಗ ಮಾಡಿ ನಾನು ಕಾಪಾಡಬೇಕು ಅಂತ ಕೇಳ್ತಾರೆ. ಆಗ ಬನ್ನಿ ಒಳಗೆ ಹೋಗ್ಬೋದು ತಾಯಿ ಅಂತ ಒಳಗೆ ಕಳಿಸ್ತಾರೆ. ಒಳಗೆ ಹೋದಾಗ ಅಲ್ಲಿ ಸಾಕಷ್ಟು 100 ಜನಗಳು ಬೀಸ್ತಾ ಇರ್ತಾರೆ. ಗೋಧಿಯನ್ನ ಬೀಸ್ತಾ ಇರ್ತಾರೆ, ಬೀಸು ಕಲ್ಲುಗಳನ್ನು ಬೀಸ್ತಾ ಇರ್ತಾರೆ. ಆ ಒಂದು ಗುಂಪಿನೊಳಗೆ ಈ ತಾಯಿ ಒಪ್ಕೊಳ್ತಾಳೆ. ಇವಾಗ ಗಂಡ ಹುಡುಗಿಗೆ ಸಣ್ಣಪ್ಪ ಗಟ್ಟಪ್ಪ ಮಾಡ್ತಾನೆ. ಯಾಕಪ್ಪ ನನ್ನ ಹೇಸಿ ಬಂದಾಳಿಲ್ಲ, ಸಣ್ಣಪ್ಪ ಕಳಿಸ್ಕೊಡುವ ಅಂತ. ನಿನ್ನ ಹೆಂಡತಿ ನಾ ಏನು ಮಾಡಪ್ಪ ಕರ್ಕೊಂಡು ಹೋಗಿ ಒಳಗೆ ಹೋಗು ಅಂತ ಒಳಗೆ ಹೋಗ್ತಾಳ. ಒಳಗೆ ಹೋಗಿದ್ರೆ ಎಲ್ಲ 100 ಜನನು ಅವನ ಏನ್ ಹೇಗಿಲ್ಲ ಹಂಗೆ ಕಾಣಿರ್ತಾರೆ. ಅವನ ಕಣ್ಣಿಗೆ ಎಲ್ಲರೂ ಅವನ ಏಕೆ ಹೆಂಗಿದ್ದು 100 ಮಂದಿನೂ ಅವನ ಎತ್ತಿಯಾಗೆ ಕಾಣ್ತಿರ್ತಾರ. ಹೊಳ್ಳಿ ಟಿಕೆಟ್ ಇಳಂಗಿಲ್ಲ. ಇವಾಗ ಆಶ್ಚರ್ಯ ಆಗತ್ತೆ. ಹೊಳ್ಳಿ ಪುನಃ ಸಣ್ಣಪ್ಪನತ್ರ ಬರೋಣ. ಸಣ್ಣಪ್ಪನವ್ರ ನನಗೆ ತಪ್ಪಾಗೈತಿ, ನನ್ನ ಏನ್ ಯಾರು ಗುರ್ತ ಸಿಗೋದು ಇಷ್ಟು ಹಂಗೆ ಕಾಣಕತ್ತಾರ ಅಂತ ಕೇಳ್ತಾರೆ.
ಇಲ್ಲಪ್ಪ ನೀನು ಹೇಳ್ತಿ ನೀನು ಯಾವ ರೀತಿ ನೀನು ಆಕೆಗೆ ಮೂಗು ಕೊಯ್ಯಬೇಕಂತ ಮಾಡಿದೆ ಎಲ್ಲ ಹೆಣ್ಮಕ್ಳು ಒಂದೇ ರೀತಿ ಇರ್ತಾರ. ಅದೇ ಪ್ರಕಾರವಾಗಿ ನೀನು ಆ ಭಾವನೆ ಕೆಟ್ಟ ಭಾವನೆ ಇಟ್ಕೋಬೇಡ ಅಂದಾಗ ಪುನಃ ಎತ್ತಿ ಹೋಗ್ತಾರ ಶರಣಪ್ಪನವರು ಪಾರ್ವತಿಗಳು ಇಬ್ಬರು ತಪ್ಪಾಗಿ ನಂದು ಕ್ಷಮ ಮಾಡಿದಪ್ಪ ಅಂತಂದು ಇಬ್ಬರು ದಂಪತಿಗಳು ಅವರಿಗೆ ಶರಣಪ್ಪಿಗೆ ಪಾದಕ ನಮಸ್ಕಾರ ಮಾಡಿದ್ರೆ ಅವರಿಗೆ ಆಶೀರ್ವಾದ ಮಾಡಿ ಕಳಿಸ್ತಾನಂತ ಆ ಶರಣ ವಿಶ್ವೇಶ್ವರ ಅವ್ರಿಗೆ ಆಶೀರ್ವಾದ ಮಾಡಿ ಕಳಿಸ್ತಾನ. ಮುಂದೆ ಅವರು ತಮ್ಮ ಜೀವನವನ್ನು ಸುಗಮವಾಗಿ ಸಾಗಿಸ್ತಾರಂತ ಹೋಗ್ತಾರಂತ ಈ ಸಂದರ್ಭದಲ್ಲಿ ಹೇಳ್ತಾ ವಿಶೇಷವಾಗಿ ಇನ್ನೊಮ್ಮೆ ಆದರೂ ಇದಕ್ಕೆ ಲಾಸ್ಟ್ ಮಾಡೋದು ಚಲೋ ಅಂತ ನಮ್ಮ ಹಿರಿಯರಿಗೆ ಕೇಳ್ತಾ ಇದ್ದೀನಿ. ನಾನು ಸುಲಭದ ಸೇವೆ ನಮ್ದು ಲಾಸ್ಟ್ ಮಾಡಿಬಿಟ್ರಿ, ಯಾಕಂದರೆ ಇದು ನನಗೆ ಯಾಕೆ ಸರಿ ಅನಿಸ್ಬೋದು, ಆದ ಕಾರಣ ಇದು ಇವತ್ತಿಗೆ ಲಾಸ್ಟ್ ಮಾಡಿಬಿಟ್ರಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಯಾಕಂದ್ರೆ ನಮ್ಮ ಸ್ವಲ್ಪ ಇದಕ್ಕೆ ದಯವಿಟ್ಟು ತಪ್ಪು ತಿಳ್ಕೊಬೇಡ್ರಿ. ನಮ್ಮ ಕಮಿಟಿ ಎಲ್ಲ ಹಿರಿಯರಿಗೆ ಇದನ್ನೇ ಲಾಸ್ಟ್ ಕೊನೆಯದಾಗಿ ಮಾಡಿಬಿಟ್ಟಂತಂದು ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತಾ ನಾನು ಎರಡು ಮಾತಿಗೆ ವಿವರ ಹೇಳ್ತಾ ಇದ್ದೇನೆ. ಜೈ ತುಲಾಭಾರ ಕಾರ್ಯಕ್ರಮ ನೆರವೇರಿತು. ಈಗ ಎಲ್ಲರೂ ಶರಣರು ಮಹಾಪ್ರಸಾದ ಸೇರಿದರು. ಈಗ ದಯವಿಟ್ಟು ನಿಂತಾರೆ ನೀವು ಇಷ್ಟು ಇದ್ದಾಗ ಹಿಂದೆ ಬರ್ರಿ, ಹಿಂದ್ಕರ ಸರಿ ಅವ್ರು ಬಿಡ್ರಿ, ಅವ್ರು ಕಾಣ್ಬೇಕು ಬೇಡಲ್ಲ ಅವಾಗ ತಿಂತಕಾರ ನೀವು ನಿಂತ ಬಿಡ್ರಿ, ಎಲ್ಲರೂ ನೀವು ನಿಂತು ಬಿಡ್ರಿ. जगतगुरु पंचाचार्य महाराज के, जगतगुरु रेणुकाचार्य महाराज के, श्री हानगल गुरु कुमारेश्वर महाराज के, गुरु पुट्टराजेश्वर महाराज के, श्री कल्लूर विश्वेश्वर महाराज के, श्री शरण विश्वेश्वर महाराज के, जय मंगलम जय नमः पार्वती पति शिव हर हर महादेव. ಅಲ್ಲೇ ನಿಂತ್ಕೊಂಡು ನಮಸ್ಕಾರ ಮಾಡ್ರಿ, ಹಿಂದೆ ಭಾಳ ಮಂದಿ ಬರ್ಮಾಡ್ರಿ, ನೀವು ಅಲ್ಲೇ ನೀಡ್ರಿ, ಎಲ್ಲರೂ ಅಲ್ಲೇ ನೀಡ್ರಿ. ಶ್ರಾವಣ ಮಾಸದ ಅಂಗವಾಗಿ ನಿರಂತರವಾಗಿ ಅವರ ಅಲ್ಲ ಸಾಹೇಬ ದಂಪತಿಗಳು ಇಲ್ಲಿ ಬರಬೇಕು, ಪಾದ ಪೂಜೆ ಮಾಡಬೇಕು. ನೀವು ನಿರಂತರವಾಗಿ 44ನೇ ವರ್ಷದಲ್ಲಿ ಸಾಗಿ ಬಂದಂತ ಮಹಾಮಹಿಮ ಕಲಬುರಗಿಯ ಶ್ರೀ ಶರಣಬಸವೇಶ್ವರ ಪುರಾಣ ಮಹಾಮಂಗಲೋತ್ಸವ ಕಾರ್ಯಕ್ರಮದ ಅಂಗವಾಗಿ ಸರ್ವಧರ್ಮ ಸಾಮೂಹಿಕ ವಿವಾಹ ಕಾರ್ಯಕ್ರಮ, ಗದಗಿನ ಅಂಧ ಅನಾಥ ಮಕ್ಕಳ ತಂದೆಯಾಗಿ ಗಾನ ಗಂಧರ್ವನಾಗಿ ಶಿವಯೋಗಿ ಡಾಕ್ಟರ್ ಪಂಡಿತ್ ಪುಟ್ಟರಾಜ ಕವಿ ಗವಾಯಿಗಳವರ ಶಿಷ್ಯಂದಿರು ಆದಂಥ ವೀರೇಶ್ರಮ ಪುಣ್ಯಾಶ್ರಮದ ಪೀಠಾಧಿಪತಿಗಳಾದಂಥ ಸಮಿತಿಯ ಪರವಾಗಿ ಭಕ್ತಿಪೂರ್ವಕವಾದ ಸ್ವಾಗತವನ್ನು ನಾನು ಕೋರ್ತಾ ಇದ್ದೇನೆ. ಈಗ ಪರಮ ಪೂಜ್ಯರ ಪಾದ ಪೂಜೆ ಕಾರ್ಯಕ್ರಮ ತುಲಾಭಾರ ಸೇವೆಯನ್ನು ಅಲ್ಲಾ ಸಾಹೇಬ್ ಅಫೀಸ್ ಅಂಬೇಡ್ಕರ್ ಅವರ ದಂಪತಿಗಳಿಂದ ಆ ಒಂದು ಪಾದ ಪೂಜೆ ನಡೆಯಿತು. ಶ್ರೀ ಗುರು ಸಿದ್ಧಲಿಂಗೇಶ್ವರ ಮಹಾರಾಜ ಕೆ, ಜ್ಞಾನಗಲ್ಲ ಗುರು ಕುಮಾರೇಶ್ವರ ಮಹಾರಾಜ ಕೆ. ನಾರಾಯಣ ನಮೋಸ್ತುತೆ ಚಂದ್ರವರಂತ ದೇವ ವಿದ್ಯಾವಲಂ ದೈವವಂತ ದೇವ ಗೌರಿ ಬಗೆ ಸಮಮೋಟ್ಟೆ ಸಾರದಾನಂ
ಶಿವರಗ್ನಂ ಸಾವಧಾನಂ ಹರವಾಂ ಶುಭಮಾತೆ ಸಾವಧಾನಂ ಶುಭಲಗ್ನಂ ಸಾವಧಾನಂ ಶುಭಮಾತೆ ಸಾವಧಾನಂ ಹರವಾಗರ್ತವ್ಯ ಸಂಪರ್ಕವಾಗರ್ತವ್ಯ ಭಾಗರ್ತವ್ಯ ಪಾರ್ವತಿ ಪರಮೇಶ್ವರಂ ಜಯ ಮಂಗಲಂ ಜಯ ನಮ ಪಾರ್ವತಿ महाराज की श्री शरणेश्वर महाराज की श्री आनंद कुमारेश्वर महाराज की श्री गुरु पुट्टराजेश्वर महाराज की जय मंगलम जय नमः पार्वती महादेव ಎಲ್ಲರೂ ಶಾಂತ ರೀತಿಯಿಂದ ಕೊಡಬೇಕು ಶ್ರೀ ಪುಟ್ಟರಾಜೇಶ್ವರ महाराज की श्री आनंद कुमारेश्वर महाराज की जय मंगलम जय नमः पार्वती महादेव हर हर महाराज के श्री गुरु कुमारेश्वर महाराज के जय मंगलम जय नमः पार्वती परमेश्वर ಮನಿ ನೋಡ್ರಿ ಆ ಕಡೆ ನೋಡ್ರಿಲ್ಲ ಮನಿ ಮಂದ್ಯ ಬಾಳ ಮಹಾಮಹಿಮ ಕಲಬುರಗಿ ಶರಣಬಸವೇಶ್ವರ ಪುರಾಣ ಕಾರ್ಯಕ್ರಮವು ಇವತ್ತೊಂದು ದಿವಸ ಮಹಾಮಂಗಲೋತ್ಸವದ ಅಂಗವಾಗಿ ಶ್ರೀ ಕಟೂರು ಬಸವೇಶ್ವರ ಕಲ್ಯಾಣ ಮಂಟಪದಲ್ಲಿ ಜರುಗ್ತಾ ಇದೆ. ನಮಸ್ಕಾರ ಮಾಡಿ ಬಂಧುಗಳಿಂದ ಪರಮ ಪೂಜ್ಯರ ಒಂದು ಪುರಮಾನ ಕಾರ್ಯಕ್ರಮ ಮತ್ತು ಪರಮ ಪೂಜ್ಯರ ಆಶೀರ್ವಚನ ಕೇಳಿ ದುರಿತರಾಗಬೇಕೆಂದು ತಮ್ಮಲ್ಲಿ ವಿನಂತಿ ಮಾಡಿಕೊಳ್ಳುತ್ತಾ ದಯವಿಟ್ಟು ಎಲ್ಲರೂ ಶಾಂತಿಯಿಂದ ಇರಬೇಕೆಂದು ತಮ್ಮಲ್ಲಿ ವಿನಂತಿ. ಜಯ ಮಂಗಲಂ ಜಯ ನಮಃ ಪಾರ್ವತಿ ಪರಮೇಶ್ವರ परम पूज्य पुट्टराजेश्वर महाराज की आनंद कुमारेश्वर महाराज की यडियूर सिद्धलिंगेश्वर महाराज की पंचाक्षरी महाराज की जय जय मंगलम जय नमः पार्वती शिव महादेव श्री जगद्गुरु ತೋಟಗಾರ ಸಿದ್ಧಲಿಂಗೇಶ್ವರ ಶ್ರೀಪಾದಗಳಿಗೆ ಅನಂತನಾದ ಪೂರ್ವಕವಾಗಿ ನಮಸ್ಕರಿಸಿ ನಡೆದಾಡು ದೇವರಿಂದ ಎನಿಸಿಕೊಂಡು ಮಾತಾಡು ದೇವರಿಂದ ಎನಿಸಿಕೊಂಡು ಅಂತರ ಬಾಳಿಗೆ ದಾರಿದೀಪವಾದಂತ ಯಾವ ಪರಮ ಪೂಜ್ಯ ಪುಟ್ಟರಾಜೇಶ್ವರ ಶ್ರೀಪಾದಗಳಿಗೆ ಅನಂತನಾದ ಪೂರ್ವಕವಾಗಿ ನಮಸ್ಕರಿಸಿ ಗದುಗಿನ ವೀರೇಶ್ವರ ಪುಣ್ಯಾಶ್ರಮದ ಪೀಠದ ಒಡೆಯನಾದಂಥ ಪರಮ ಪೂಜ್ಯ ಕಲ್ಲಯ್ಯನವರ ಶ್ರೀಪಾದ ಚರಣಗಳಿಗೆ ಎನ್ನ ಮನೆ ಮನೆದಟ್ಟು ಈ ಕಾರ್ಯಕ್ರಮದೊಳಗ ಸರ್ವಧರ್ಮ ಕಾರ್ಯಕ್ರಮದೊಳಗ ಸಾಮೂಹಿಕ ಕಾರ್ಯಕ್ರಮದೊಳಗ ನಮ್ಮ ಗುರುಗಳಾದಂಥ ಕಲ್ಲಯ್ಯನವರು ಆಗಮಿಸಿ ಇಲ್ಲಿ ವಧುವರರಿಗೆ ಆಶೀರ್ವಾದವನ್ನು ಮಾಡಿ ಯಾವ ಪೂಜ್ಯರಾದಂಥ ಪರಮ ಪೂಜ್ಯರಾದಂಥ ಕಲ್ಲಯ್ಯನವರ ವಧುವರರಿಗೆ ಆಶೀರ್ವಾದವನ್ನ
ಮಾಡ್ತಾ ತಮ್ಮ ಹಿತನುಡಿಗಳನ್ನ ನಮಗೆಲ್ಲ ಧಾರ್ಮಿಕವಾಗಿ ಪೂಜ್ಯರು ಮಾಡಿ ನಾವೆಲ್ಲ ಕೇಳ್ತಾ ಇದ್ದೀವಿ. ಯಾಕಂದ್ರ ಪರಮ ಭಕ್ತಿಯ ಭಕ್ತಾಸಾರವಾಗಿ ಭಕ್ತ ಮಾರ್ಗದೊಳಗೆ ಕೂಡಿರುವಂತ ಶರಣ ಸಾಹಿತ್ಯ ಸಂಗಮ ಯಾವ ಕಲಬುರಗಿ ಶರಣ ಬಸವೇಶ್ವರ 44 ವರ್ಷ ಪುರಾಣ ಈಗ ಪರಮ ಪೂಜ್ಯರಿಂದ ಆಶೀರ್ವಚನ ಪರಮ ಪೂಜ್ಯರಿಂದ ಈಗ ನಮ್ಮೂರ ಹಿರೇಮಠದ ಪೂಜ್ಯರಾಗಿರ್ತಕ್ಕಂಥ ವೀರಮೂರ್ತಿ ಮೃತ್ಯುಂಜಯ ಸ್ವಾಮಿ ಅವರು ಕಳೆದ ಹಲವಾರು ವರ್ಷಗಳಿಂದ ನಮ್ಮ ಗ್ರಾಮದಲ್ಲಿ ಅವರ ತಂದೆಯವರ ಕಾಲದಿಂದ ಈ ಸಮಾಜಕ್ಕೆ ಮಾರ್ಗದರ್ಶನ ಮಾಡ್ತಾ ಹಗಲು ರಾತ್ರಿ 12 ಕೂಡ ಅವರು ಕೊಡ್ತಾ ಇದ್ದೇವೆ. ಹಿರೇಮಠದ ಪೂಜಾರಿಯಾಗಿದ್ದಂಥ ವೀರಮೂರ್ತಿ ಮೃತ್ಯುಂಜಯ ಸ್ವಾಮೀಜಿಯವರಿಗೆ ಪರಮ ಪೂಜೆ ಕೊನೆಯ ದಿನವರಿಂದ ಈಗ ಆಶೀರ್ವಾದ ಆಯಿತು. ಈಗ ಸದ್ಯ ಪರಮ ಪೂಜ್ಯರು ಆಶೀರ್ವಾದವನ್ನು ದಯಮಾಡಿಸ್ತಾ ಇದ್ದಾರೆ. ಎಲ್ಲರೂ ಶಾಂತದಿಂದ ಎಲ್ಲಿ ನಿಂತರೆ ಅಲ್ಲೇ ಕುಳಿತುಕೊಳ್ಬೇಕಾಗಿ ಪ್ರಾರ್ಥನೆ. ವಿಶೇಷವಾಗಿ ನಮ್ಮ ಗ್ರಾಮದಲ್ಲಿ ಕಾಲದವರು ಕೂಡ ನಾವು ಶ್ರಾವಣ ಮಾಸದೊಳಗೆ ಎಂತಹ ಕಾರ್ಯಕ್ರಮ ಇದ್ದು ಕೂಡ ನಮ್ಮ ನಾಗಾವಿ ಅವರು ದಯಮಾಡಿಸಿ ಇಲ್ಲೇ ನಮಗೆ ಅವ್ರ ಪಾದವನ್ನು ಸ್ಪರ್ಶ ಮಾಡೋದ್ರಿಂದ ನಾಗಾವಿ ಗ್ರಾಮ ಪಾವನ ಆಗಿದೆ ಅಂತಕ್ಕಂಥ ಭಾವನೆಯಿಂದ ಮತ್ತೆ ನಾವು ಕೊನೆಯ ದಿನವರೆಗೆ ನಮಗೆ ಪ್ರಾರ್ಥಿಸಿಕೊಂಡಾಗ ಅವರು ಕೂಡ ಕೊನೆಯ ದಿನವಂತಹ ನಮಗೆ ಅತ್ಯಂತ ಹರ್ಷದಿಂದ ನಾಗಾವಿ ಗ್ರಾಮಕ್ಕೆ ದಯಮಾಡಿಸಿ ಇಲ್ಲಿ ಈಗಾಗಲೇ ಎಲ್ಲರೂ ದರ್ಶನವನ್ನು ಕೊಟ್ಟು ನಾವು ಮಾಡ್ತಕ್ಕಂಥ ತುಲಾಭಾರ ಸೇವೆಯನ್ನು ಸ್ವೀಕರಿಸಿದ್ದಾರೆ. ಈ ವರ್ಷದ ತುಲಾಭಾರದ ವಿಶೇಷತೆ ಅಂದರೆ ನಮ್ಮ ಗ್ರಾಮದೊಳಗೆ ಯಾವುದೇ ರೀತಿಯ ಒಂದು ಭೇದವಾಗಿದ್ದರೆ ಹಿಂದೂ ಮುಸ್ಲಿಂ ಬಡವ ಶ್ರೀಮಂತ ಆ ಪಾರ್ಟಿ ಈ ಪಾರ್ಟಿ ಅಂತಕ್ಕಂಥ ಯಾವುದೇ ಭಿನ್ನತೆಯ ಭಾಗವಿದ್ದರೆ ಎಲ್ಲರೂ ಕಾರ್ಯಪ್ರವೃತ್ತರಾಗಿ ಒಗ್ಗಟ್ಟಿನಿಂದ ಈ ಶ್ರಾವಣ ಮಾಸದ 44ನೇ ವರ್ಷದ ಪುರಾಣವನ್ನು ಅತ್ಯಂತ ಸಡಗರ ಸಂದರ್ಭದಿಂದ ಆಚರಿಸುತ್ತೇವೆ. ನಮ್ಮ ಶ್ರೀ ಶರಣ ಬಸವೇಶ್ವರನ ಪುರಾಣ ಪ್ರಾರಂಭ ಆದಾಗಿಂದ ಎಲ್ಲರಲ್ಲಿ ಕೂಡ ಆ ಭಗವಂತನ ಮೇಲೆ ಆ ಪುಟ್ಟಯ್ಯನವರ ಆಶೀರ್ವಾದದಿಂದ ನಾಗಾವಿ ಗ್ರಾಮದಲ್ಲಿ ಪ್ರಮುಖವಾಗಿ ಕೃಷಿಯನ್ನು ಅವಲಂಬಿಸಿರ್ತಕ್ಕಂಥ ಗ್ರಾಮಗಳಿಂದ ಸಮಸ್ತ ರೈತಾಪಿ ಜನರಿಗೆ ಸರಿಯಾದ ಸಮಯಕ್ಕೆ ಮಳೆ ಬೆಳೆ ತಲುಪಿಸಿ ಕಾಪಾಡಿ ಅಂತ ಮತ್ತೊಮ್ಮೆ ಪರಮ ಪೂಜೆಯಲ್ಲಿ ಪ್ರಾರ್ಥಿಸುತ್ತ ಈಗ ಪರಮ ಪೂಜೆಯಿಂದ ಆಶೀರ್ವಾದ ದಯವಿಟ್ಟು ಯಾರ್ಯಾರು ಅಲ್ಲೇ ಬಿಟ್ಟುಕೊಳ್ಳಬೇಕಾಗಿ ಪ್ರಾರ್ಥನೆ. ಆದಿ ಜಗತ್ತಿನಲ್ಲಿ ಆಚಾರಗಳನ್ನ ಮನಮಂದಿರದಲ್ಲಿ ಧ್ಯಾನಿಸಿಕೊಂಡು ಬಸವಾದೀಶ್ವರ ಶರಣೀಯರನ್ನು ಕೂಡ ಇನ್ನ ಮನಮಂದಿರದಲ್ಲಿ ಧ್ಯಾನಿಸಿಕೊಂಡು ಸಮಾಜದಲ್ಲಿ ಕಾರ್ಮಿಕ ಯುವ ಪುರುಷರಾಗಿರುವಂಥ ಸಮಾಜ ಕಾಡನ್ನು ನಾಡನ್ನು ಮಾಡಿ ನಾಡನ್ನು ಕೈಲಾಸ ಮಾಡಿರುವ ಶ್ರೀಮಂತರಂಜನ ಪ್ರಣಮ ಸ್ವರೂಪ ಶ್ರೀ ಹಾನಗಲ್ಲು ಗುರುಕುಮಾರೇಶ್ವರನ ಹೃದಯದಲ್ಲಿ ಧ್ಯಾನಿಸಿಕೊಂಡು ಪಂಡಿತ ಪಂಚಾಕ್ಷರ ಗುರುಗಳು ಡಾಕ್ಟರ್ ಪಂಡಿತ ಪುಟ್ಟರಾಜ ಗುರುಗಳ ಪಾದವನ್ನು ಕೂಡ ಮಸ್ತಕದಲ್ಲಿ ಹೊತ್ತುಕೊಂಡು ನಾಗಾವಿ ಗ್ರಾಮ ಪುಣ್ಯ ಕ್ಷೇತ್ರದ ಬರಗಾಲದ ಭಟ್ಟ ಎನಿಸಿಕೊಂಡಿರುವ ತ್ರಿವಿಧ ದಾಸೋಹ ಮೂರ್ತಿ ಎನಿಸಿಕೊಂಡಿರುವಂಥ ದಾಸೋಹ ಮೂರ್ತಿ ಅಪ್ಪ ಕಲಬುರಗಿ ಶಾಮಬಸವೇಶ್ವರ ಭಾವಚಿತ್ರಕ್ಕೂ ಪುರಾಣ ಪುಣ್ಯ ಗ್ರಂಥಕ್ಕೂ ಭಕ್ತಿಯಿಂದ ನಮಸ್ಕರಿಸಿ ಹಾಗೂ 44ನೇ ವರ್ಷದ ಪುರಾಣ ಮಹಾಮಂಗಲ ರಥೋತ್ಸವ ಸಾಮೂಹಿಕ ಲಗ್ನ ಕುಂಭೋತ್ಸವ ತುಲಾಭಾರ ಇದನ್ನೆಲ್ಲ ಕಾರ್ಯದಲ್ಲಿ ಪಾಲ್ಗೊಂಡಿರುವಂಥ ಗ್ರಾಮದ ಹಿರೇಮಠದ ಪೂಜ್ಯರಾಗಿರುವಂಥ ವೇದಮೂರ್ತಿ ಮೃತ್ಯುಂಜಯ ಸ್ವಾಮೀಜಿಯವರೇ ಹಾಗೂ ಊರಿನ ಗುರಿ ಹಿರಿಯರೇ ಮಾನ್ಯರೇ ಮಾತಾಯಿದರೆ ಸೋದರ ಸೋದರಿ ಮಕ್ಕಳೇ ತಿಂಗಳ ಪರ್ಯಂತರವಾಗಿ ನಿಮ್ಮೆಲ್ಲರಿಗೆ ಶಾರಬಸವೇಶ್ವರ ಜ್ಞಾನಾಮೃತ ಉಣಬಡಿಸಿರುವಂಥ ಪಂಡಿತ ಉತ್ತಮರು ಕೀರ್ತನ ಪುರಾಣ ಪಂಡಿತರಾಗಿರುವಂಥ
ವಿಜಯ್ ಶಾಸ್ತ್ರಿಗಳು ಹೀರಾಳ್, ಮಂಜಯ್ ಶಾಸ್ತ್ರಿಗಳು ಹೀರಾಳ್, ಆ ಶಾಸ್ತ್ರೀಜಿಯವರು ಕೂಡ ಗುರುಗಳ ಆಶೀರ್ವಾದದಲ್ಲಿ ಅಂತ ಬಯಸಿ ಗವಾಯಿಗಳು ತಬಲಾಗಳು ಸಂಗೀತ ಗಾಯಕರಿಗೂ ತಬಲಾ ವಾದಕರಿಗೂ ಗುರುಗಳ ಆಶೀರ್ವಾದದಲ್ಲಿ ಅಂತ ಬಯಸಿ ಈ ಕಾರ್ಯಕ್ರಮದಲ್ಲಿ ವಧು ವರರು ಕೂಡ ಈಗಾಗಲೇ ಬಿದ್ದಿದೆ. ತಾವು ಇಲ್ಲಿ ತನಕ ಕೂಡ ಆರು ಜೋಡಿ ಶಾಂತ ರೀತಿಯಿಂದ ಎಲ್ಲರೂ ಕುರಿತು ಕೇಳಿ ತಾವೆಲ್ಲ 6 ಜೋಡಿ ನೆನಪಿಟ್ಟುಕೊಳ್ಬೇಕು. ಹಿರಿಯರು ಪುರಾಣ ಕಮಿಟಿಯವರು, ಹಿರಿಯರು ಇರ್ಬೋದು, ಯುವಕರು ಇರ್ಬೋದು, ಬಹಳ ಅತ್ಯುತ್ತಮ ಕೆಲಸ ಏನ್ ಮಾಡಬೇಕಂತ ಕೇಳಿದ್ರಿ. ಒಂದು ಮದುವೆ ಮಾಡಬೇಕಾದ್ರೆ ಮನೆ ಮುಂದೆ ಒಂದು ಕಡಿಮೆ ಅಂದ್ರೆ 10 ಲಕ್ಷ ರೂಪಾಯಿ ಅಂದ್ರೆ ಬಹಳ ಕಡಿಮೆ. 10 ಲಕ್ಷ ಹೆಂಗ್ರಿ ಅಂತ ಕೇಳಿದ್ರೆ 1 ಲಕ್ಷ ರೂಪಾಯಿ ಬೆಲೆ ಒಂದು ಬಂಗಾರ. ಹಾಗಾಗಿ 10 ಲಕ್ಷ ಖರ್ಚು ಮಾಡಿ ಸಾಲ ಮಾಡಿ ಇಲ್ಲ ಹೊಲ ಹೊತ್ತಿ ಹಾಕಿ ಮನೆ ಮಾರಿ ಏನೆಲ್ಲ ಕಷ್ಟಪಟ್ಟು ಸಾಲದಾಗ ಚಿಂತೆ ಒಳಗೆ ಕೊರಗುವಂತ ಪರಿಸ್ಥಿತಿಯನ್ನ ಇವತ್ತು 10 ಲಕ್ಷ ಖರ್ಚು ಮಾಡಿದ 6 ಲಗ್ನ ಅಂದ್ರೆ 60 ಲಕ್ಷ ರೂಪಾಯಿ ಖರ್ಚನ್ನ ನಾವು ನೆನೆಸ್ಬೇಕು, ನಾವು ಸ್ಮರಣೆ ಮಾಡಬೇಕು. ನಮ್ಮ ನಾಗಾವಿ ಗ್ರಾಮದ ಕಮಿಟಿಯವರು ಹಿರಿಯರು ಇರ್ಬೋದು, ಕಿರಿಯರು ಇರ್ಬೋದು, ಯುವಕರು ಇರ್ಬೋದು, ಎಲ್ಲ ಸಮಸ್ತ ಸಮಿತಿಯವರು ಕೂಡ್ಕೊಂಡು ಊರು ಹಿರಿಯರು ಕೂಡ್ಕೊಂಡು 60 ಲಕ್ಷ ಖರ್ಚು ಮಾಡಿ ನಿಮಗೆ ಕೇವಲ ಅಲ್ಪ ಸ್ವಲ್ಪ ಖರ್ಚಿನ ಒಳಗೆ ನಿಮ್ಮನ್ನ ಮದುವೆ ಮಾಡಿ ಕೊಟ್ಟಾರಂದ್ರೆ ಇದು ಪುರಾಣ ಕಮಿಟಿ ಮಾಡ್ತಕ್ಕಂಥದ ದೊಡ್ಡ ಕೆಲಸ ಇದೆ, ಪುಣ್ಯದ ಕೆಲಸ ಇದೆ. ಮೊಟ್ಟ ಮೊದಲಿಗೆ ಇಷ್ಟ 4 ಮಂದಿ ಅಲ್ಲ, ಪುರಾಣ ಕಮಿಟಿಯವರಿಗೆ ಜೋರಾಗಿ ಚಪ್ಪಲಿಂದ ಅಭಿನಂದನೆ ಸಲ್ಲಿಸಬೇಕು. ಅವರು ಮಾಡತಕ್ಕಂಥ ಪುಣ್ಯದ ಕೆಲಸ. ಹೀಗೆ ಇದು ಪರಂಪರೆಯಾಗಿ ಬಹುಕಾಲದಿಂದ ಈ ಸಾಮೂಹಿಕ ಲಗ್ನ ನಡ್ಕೊಂತ ಬಂದಿದೆ, ತುಲಾಭಾರ ನಡ್ಕೊಂತ ಬಂದಿದೆ. ನಿಜವಾಗಿ ನಮ್ಮ ನಾಗಾವಿ ಗ್ರಾಮದಲ್ಲಿ ಯಾವ ಜಾತಿ ಭೇದ ಕುಲ ಗೋತ್ರ ಎಲ್ಲವನ್ನು ಮರೆತು ನಾವೆಲ್ಲ ಸರ್ವಧರ್ಮದ ಸಮಸ್ತ ಭಕ್ತರು ಒಂದನ್ನ ಭಾವನೆ ಇವತ್ತು ತುಲಾಭಾರದಾಗ ತೋರಿಸ್ಕೊಟ್ಟಿದ್ವಿ. ಈ ತುಲಾಭಾರದಾಗ ತೋರಿಸ್ಕೊಟ್ಟಿದ್ವಿ ನಾವೆಲ್ಲರೂ ನಾಗವ್ಯರು ಒಂದನ್ನ ಅದು ನಾವೆಲ್ಲ ಅರ್ಥ ಮಾಡ್ಕೊಳ್ಬೇಕಂತೇಳಿ ತಿಳಿಸಿ, ಹಾಗಾಗಿ ವಧು ವರರಿಗೆ ಒಂದು ಕಿವಿ ಮಾತು ಹೇಳೋದಿಷ್ಟೇ. ತಾವೆಲ್ಲ ವಧು ವರರಿ ಇದ್ದೀರಿ, ಇಲ್ಲಿ ತನಕ ನಿಮಗೆ ಪರ್ಮಿಷನ್ ಇದ್ದಿಲ್ಲ. ಹೆಂಗ ಜೋಡಿ ತಿರುಗಾಡಕ್ಕೆ ಪರ್ಮಿಷನ್ ಲೈಸೆನ್ಸ್ ಸಿಕ್ಕಿದ್ದಿಲ್ಲ. ನಮ್ಮ ನಾಗಾವಿ ಗುರಿ ಹಿರಿಯರು, ನಮ್ಮ ಶಾಸ್ತ್ರೀಜಿಯವರು, ಊರಿಗೆ ಮಾಡಿದವರು ಎಲ್ಲರೂ ಕೂಡಿ ಏನು ಮಾಡಿದ್ರು, ನಿಮಗೆ ಇವತ್ತು ಪರ್ಮಿಷನ್ ಲೈಸೆನ್ಸ್ ಕೊಟ್ಟರು, ಇವತ್ತು ನೀವು ಎಲ್ಲರೂ ಕರ್ಕೊಂಡು ಹೋಗಿ ಅಂತೇಳಿ ಅಂದ್ರೆ ಬೋರ್ಡ್ ಹಾಕಿದ್ರೆ ಅಂತ ಹೊರ ತಾಳಿ ಕಟ್ಟಿಲ್ಲ, ಬೋರ್ಡ್ ಹಾಕ್ತಿಲ್ಲ. ಹಾಗಾಗಿ ಹಂಗ ತಿಳ್ಕೊಂಡು ಮತ್ತೆ ಎಲ್ಲೆಲ್ಲ ಹಂಗ ಬೇರೆ ರಾಜ್ಯಕ್ಕೆ ಹೋದಿರಿ, ಮಳೆಗಾಲ ಭಾಳ ಐತಿವು. ಇರಲಿ, ತಾವೆಲ್ಲ ಕಿವಿ ಮಾತು ಕೇಳಬೇಕು. ಗಂಡ ಹೇಳ್ತಿ, ನೋಡವ ತಾಯಿ, ನಿನಗೆ 35 ಸೌಭಾಗ್ಯವತಿ ಗಂಡ ಕೊಟ್ಟಾನ. ಕಾಲಾಗ ಕಾಲುಂಗರ, ಕೈಯಾಗ ಹಸಿರು ಬಳಿ, ಕೊಳ್ಳಾಗ ಕರಿಮಣಿ ಸರ, ಮೂಗ್ನ್ಯಾಗ ಮೂಗುಬಟ್ಟು ಮತ್ತು ಹಣೆಗೆ ಕುಂಕುಮ. ಇವು 35 ಸೌಭಾಗ್ಯವತಿ ಯಾರು ಕೊಟ್ಟಾರಂದ್ರೆ ಗಂಡ ಕೊಟ್ಟಾನ. ಗಂಡ ಕೊಟ್ಟಾನ ಅಂದಾಗ ನಿನಗೆ 35 ಸೌಭಾಗ್ಯತೆ ಅಂದ್ರೆ ನೀ ಸಾಮಾನ್ಯಳಲ್ಲ. ನೀನು ಇಲ್ಲಿ ತನಕ ಸುಮ್ಮನೆ ಒಂದು ಹುಡುಗಿ ಅನಿಸ್ಕೊಂಡಿರ್ಬೋದು, ಒಬ್ಬ ಹೆಣ್ಮಗಳು ಅನಿಸ್ಕೊಂಡಿರ್ಬೋದು. ಈಗ ಗೃಹಿಣಿ ಅಂತಂದ್ರೆ ಏನಂದ್ರೆ ಮನೆಗೆ ಮನೆಗೆ ಬಾರಮ್ಮ, ಗ್ರಹ ಲಕ್ಷ್ಮಿ ಅಂತ ಕರೀತಾರಲ್ಲ, ನೀನೊಬ್ಬ ಮನೆಗೆ ಲಕ್ಷ್ಮಿಯಾಗಿ ಮನೆ ಬೆಳಗಲು ಹೋಗುವಂತಾಕಿ, ಆ ಮನೆಗೆ ವಂಶ ಕುಡಿ ಹಚ್ಚಕ್ಕೆ ಹೋಗಾಕಿ ಅಂದ್ರೆ ಆ ಮನೆಗೆ ಬೆಳಕು ಕೊಡುವಂತ, ಅವ್ರ ವಂಶ ಉಳಿಸ್ತಕ್ಕಂಥದ್ದು ಅದೆಲ್ಲ ನಿನ್ನ ಕೆಲಸ ಇರೋದ್ರಿಂದ ತಾಳ್ಮೆ, ಸಮಾಧಾನ, ಅತ್ತಿ ಮಾವ ಇದನ್ನೆಲ್ಲ ಪ್ರೀತಿ ವಿಶ್ವಾಸದಿಂದ ನೀ ಎಲ್ಲ ನಡೆದುಕೊಳ್ಬೇಕು ತಾಯಿ. ಅಂದಾಗ ನಿನಗೆ ಕುತ್ತಿಗೆ ತಾಳಿ ಕಟ್ಟಾರ, ಕುತ್ತಿಗೆ ಮಠ ಕಷ್ಟ ಬಂದ್ರೆ ತಾಳಬೇಕು. ಕುತ್ತಿಗೆ ಮಗ ಕಂಡ್ರು ಮಣ್ಣಿನ ಹೆಂಟೆ ಅಂತ ತಿಳ್ಕೊಂಡು. ಇನ್ನ ಆತ್ಮವತ್ ಸರ್ವಭೂತಾನಿ ಆಪಸತೆ ಸ್ವಾಹ ಪಂಡಿತ. ಪಂಡಿತ ಅಂದ್ರೆ ಎಲ್ಲರೂ ಹೆಂಗ ಪಂಡಿತ ಎಲ್ಲ ಕಟ್ಬಿಟ್ಟಾರ. ಪಂಡಿತ ಅಂದ್ರೆ ಹಂಗಲ್ಲ. ಆ ಸೂರ್ಯನ್ ನೋಡ್ರಿ, 1000 ಬೇಕಿಟ್ನಾಗ 1000 ಸೂರ್ಯ ಕಾಣ್ತಾನೆ. ಕೈಲಾಸದಾಗ ಎಷ್ಟು 1000 ಸೂರ್ಯ? ಕೈಲಾಸದಾಗ ಒಂದೇ ಸೂರ್ಯ. 1000 ಬೇಕಿಟ್ನಾಗ ಕಾಣ್ತಾನಿಲ್ಲ, ನೀರಿನಾಗ
ಹಂಗಲ್ಲಿ ಆತ್ಮವತ್ ಸರ್ವಭೂತಾನಿ, ಆತ್ಮ ಅನ್ನೋದು ಒಂದು, ಇಲ್ಲಿ ಸರ್ವಭೂತಾನಿ, ಭೂತ ಅಂದ್ರೆ ಶರೀರ, ಪಂಚಭೂತ ಶರೀರ ಅಂತಲ್ಲ, ಈ ಪಂಚಭೂತ ಶರೀರದೊಳಗ ಆತ್ಮ ಪರಮಾತ್ಮ ನನ್ನ ನಿನ್ನ ಹೃದಯ ಇರಡಿ 84 ಜೀವರಾಶಿ ಒಳಗಿರೋ ಜೀವ ಅಂದ್ರೆ ಅದು ಅವನೇ ಒಬ್ಬವನೇ ಪರಮಾತ್ಮ. ಅದಕ್ಕೆ ಆತ್ಮವತ್ ಸರ್ವಭೂತಾನಿ, ಎಲ್ಲರ ಆತ್ಮದಲ್ಲಿರುವನು ಭಗವಂತ ಒಬ್ಬನಂತ ತಿಳ್ಕೊಂಡು ನಾವೆಲ್ಲರೂ ಒಂದಂತ ತಿಳ್ಕೊಂಡವರು ಯಾರಪ್ಪ ಅಂದ್ರೆ ಡಾಕ್ಟರ್ ಪಂಡಿತ ಪುಟ್ಟರಾಜ ಗುರುಗಳು. ಅದಕ್ಕೆ ಅವರು ಪಂಡಿತ ಪುಟ್ಟರಾಜ ಗುರುಗಳು ಅಂತ ಹೇಳ್ತಾರೆ. ಅದು ಈ ರೀತಿ ಒಳಗೆ ನಮ್ಮ ನಾಗವಿ ಗ್ರಾಮದಲ್ಲಿ ನಮ್ಮ ಗುರಿ ಹಿರಿಯರು ಕಮಿಟಿಯವರು ನೋಡಿ, ಇವತ್ತೆಲ್ಲ 6 ಜೋಡಿ ಮದುವೆ ಬಂದರೆ 12 ಮನೆತನ. ಎಷ್ಟು ಕಷ್ಟ ಆಗ್ತಿತ್ತು. ಒಂದು ಮದುವೆ ಮಾಡಿ ನೋಡು ಮನೆ ಕಟ್ಟಿ ನೋಡಂತ, ಮದುವೆ ಮಾಡಿ ನೋಡು ಮನೆ ಕಟ್ಟಿ ನೋಡು, ಅವ್ರನ್ನ ಕೇಳ್ಬೇಕಾದ್ರೆ ಗೊತ್ತಾಗುತ್ತೆಲ್ಲ. ಒಂದು ಮನೆ 10 ಲಕ್ಷದಾಗ ಮುಗಿಸ್ಬೇಕಂದ್ರೆ ಅದು 10ಕ್ಕೆ ನಿಲ್ಲುತ್ತೋ 20ಕ್ಕೆ ನಿಲ್ಲುತ್ತೋ ಗೊತ್ತಾಗಲ್ಲ. ಒಂದು ಮದುವೆ ಮಾಡ್ಬೇಕಂದ್ರೆ 10 ಲಕ್ಷದಾಗ ಮುಗ್ತೈತೋ. ಇಲ್ಲಿ ನಮ್ಮಲ್ಲಿ ಅಂತ ಬಿಡ್ರಿ, ದೊಡ್ಡ ದೊಡ್ಡ ಸಿಟಿ ಒಳಗೆ ನೋಡ್ಬೇಕು, ಬರೇ ಒಂದು ಕೋಟೆ ಮುಗಿತಾವೋ ಅಲ್ಲೆಲ್ಲ ಒಬ್ರು ಮಾಡಿದ್ರೆ. ಮೊನ್ನೆ ನಮ್ಮ ದೇಶದ ಯಾವುದೋ ರಾಜ್ಯದಾಗ ಅಲ್ಲಿ ನಮ್ಮಲ್ಲಿ ಯಾರ ಗೊತ್ತಿಲ್ಲ 2,000 ಕೋಟಿ ಬರೀ ಇದಕ್ಕೆ ಎಂಗೇಜ್ಮೆಂಟ್, 2,000 ಕೋಟಿ ಎಂಗೇಜ್ಮೆಂಟ್ ಮಾಡಿದ್ರೆ. ಮದುವೆ ಅಂದ್ರೆ ಒಂದು 5,000 ಕೋಟಿ ಅಂದ್ರೆ ರೊಕ್ಕ ಏನು ಚಿಕ್ಕಪ್ಪ ಗೊತ್ತಿಲ್ಲ. ಆದರೆ ಮನೆ ಹಳ್ಳಿಗೆ ಒಂದೊಂದು ಮನೆ ಬಡವರು ಕಟ್ಟಿ ಕೊಟ್ಟುಬಿಟ್ರೆ ಸಾಯನೇ ನಡೆಸ್ಕೊಡ್ತಾರೆ. ಅದನ್ನು ಮಾಡೋದಿಲ್ಲ ಅವರು. ಸುಮ್ಮನೆ ಕುಣಿದು ಕುಪ್ಪಳ ಸರಿಗೆ 50 ಕೋಟಿ ರೂಪಾಯಿ ಕೊಡ್ತಾರೆ. 50 ಕೋಟಿ ಕುಣಿದು ಕುಪ್ಪಳ ಸರಿ ಹೇಗೆ ಕಾಲ. ಅದಕ್ಕೆ ಅದು ನಮ್ಮ ಹಳ್ಳಿ ಒಳಗ ಕಾಯಕವೇ ಕೈಲಾಸ, ಮೈ ಮುರಿದು ಈ ಭೂಮಿ ತಾಯಿ ಋಣ ಮುಗಿಸೋದಂದ್ರೆ ನಮ್ಮ ಹಳ್ಳಿ ಗ್ರಾಮದ ರೈತರು ಮಾತ್ರ ಮನಸ್ಸು ತಟ್ಟಿ ಹೇಳ್ಬೋದು. ನಮ್ಮ ಭೂಮಿ ತಾಯಿ ಜೊತೆಗೆ ದುಡಿಯೋರು ಅಂತಂದ್ರೆ ಅದು ರೈತ. ಭಾರತ ದೇಶದ ಬೆನ್ನೆಲುಬು ರೈತ. ಆ ರೈತ ಶ್ರಮ ಪಟ್ಟಿದ್ದು ಹಳ್ಳಿಲಿಂದ ಹಿಡ್ಕೊಂಡು ಇವತ್ತು ದಿಲ್ಲಿವರೆಗೆ ತುತ್ತು ಅನ್ನ ಉಣ್ತಾರಂದ್ರೆ ನಮ್ಮ ರೈತ ಬೆಳೆದದ್ದು. ಅದು ನೆನಪಿರ್ಬೇಕು ಅವ್ರಿಗೆಲ್ಲ, ರೈತರ ಬಗ್ಗೆ ಕಾಳಜಿ ಇರಬೇಕು ಅಂತ. ನಮ್ಮ ನಾಗಾವಿ ರೈತ ಬಾಂಧವರು 6 ಜೋಡಿ ನದಿಗೆಯ ಬಂಧು ಬಾಂಧವರು, ಬೀಗರು ಬಿಚ್ಚರು, ಈ ಜಾತ್ರೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಂಥ ಎಲ್ಲ ಸಮಸ್ತ ದೈವ ಬಂಧುಗಳೇ, ನಿಮ್ಮೆಲ್ಲರಿಗೆ ಆರೋಗ್ಯ ಭಾಗ್ಯ ಆ ಗುರುಕುಮಾರ ಪಂಚಾಕ್ಷರ ಪುಟ್ಟರಾಜ ಗುರು ಶರಣಬಸವೇಶ್ವರ ಕೊಟ್ಟು ಕರುಣಿಸಿದಂತೆ ಈ ಸಂದರ್ಭದಲ್ಲಿ 2882ನೇ ತುಲಾಭಾರ ಹೊತ್ತು ನಾಗಾವಿ ಒಳಗೆ ಮಾಡಿದಂಥ ಭಕ್ತರು ಅವರಿಗೆ ಅವರ ಮಂತ್ರಿಕ ಗುರುಗಳ ಆಶ್ರಮದಲ್ಲಿ, ನಿಮ್ಮೆಲ್ಲರ ಗುರುಗಳ ಆಶ್ರಮದಲ್ಲಿ ವಧುವರರು. ಮತ್ತು ನೀನಪ್ಪ ನನಗೇನು ಹೇಳಿದಂತ ನೀನು ಅಂತ ತಿಳ್ಕೊಬೇಡ. ನಿನ್ನ ಹಣಿಗೆ ಬಾಸಿಂಗ ಕಟ್ಟ್ಯಾರ 3 ಕೊಂಬೆನ್ನೋದ ಮೇಲೆ ತುಲಾಭಾರವನ್ನು ನೆರವೇರಿಸಿರ್ತಕ್ಕಂಥ ತೀರ್ಖಾನ ಕುಟುಂಬದವರು ಈಗ ಬ್ರಹ್ಮ ಪೂಜೆಗೆ ಕಾಣಿಕೆಯನ್ನು ಸಮರ್ಪಿಸಿ ಆಶೀರ್ವಾದವನ್ನು ಪಡೆದುಕೊಳ್ತಾ ಇದ್ದಾರೆ. ಈವರೆಗೆ ಪರಮ ಪೂಜ್ಯರು ಆಶೀರ್ವಚನದಲ್ಲಿ ಏನೇನು ಹೇಳ್ಯಾರ ಅವೆಲ್ಲವುಗಳನ್ನು ಬಹಳಷ್ಟು ಗಂಭೀರವಾಗಿ ನಾವು ಅರ್ಥ ಮಾಡಿಕೊಂಡು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ತಕ್ಕಂಥ ಜವಾಬ್ದಾರಿ ನಮ್ಮದು. ಬರೀ ದೊಡ್ಡ ಕಾರ್ಯಕ್ರಮ ಮಾಡ್ತೀವಿ, ಈ ಕಿವಿಯಿಂದ ಕೇಳಿ ಕಿವಿಯಿಂದ ಬಿಡಬಾರ್ದು ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಪರಮ ಪೂಜ್ಯರು ಏನೇನು ಹೇಳ್ಯಾರ ಅವೆಲ್ಲವುಗಳನ್ನ ಓದುವಷ್ಟು ಹೇಳ್ಬಿಟ್ಟಾರ ಅನ್ಕೊಂಡ ಇಲ್ಲ, ಹೇಳ್ಬಿಟ್ಟಾರ. ಯಾಕೆ ಹೇಳ್ಬಿಟ್ಟಾರ ಅಂದ್ರ, ತಮ್ಮ ಎಷ್ಟು ದಿನ ನೀನು ಲುಂಗಿ ಹಾಕಿವ ಪ್ಯಾಂಟ್ ಹಾಕಿವ ಗೊತ್ತಿಲ್ಲ, ಇಷ್ಟು ದಿನ ನೀನು ಎಡಕ್ಕೆ ನೋಡಿಯೋ ಬಲಕ್ಕೆ ನೋಡಿಯೋ ಗೊತ್ತಿಲ್ಲ, ಈ ಕುದುರೆ ಕಾಂಗ ಕೈ ಅಟ್ಟ ನೋಡ್ಬಾರ್ದಂತ ಕುದುರೆ ಮರಿ ಕಟ್ಟಿರ್ತಾವ ಕಣ್ಣಿಗೆ. ಹಂಗಾಗಿ ಹಿಂದ ಎಡಕ್ಕೆ ನೋಡಿಯೋ ಬಲಕ್ಕೆ ನೋಡಿಯೋ ಗೊತ್ತಿಲ್ಲ, ಇನ್ನು ಮುಂದೆ ಎಡಕ್ಕೆ ಬಲಕ್ಕೆ ನೋಡಂಗಿಲ್ಲ, ಒಂದಿನ ಹೋಗ್ಬೇಕಂತ ನೀನು ಪ್ಯಾಂಟ್ ಹಾಕ್ಯಾರ ದೋತ್ರ ಹಾಕ್ಯಾರ. ದೋತ್ರ ಯಾಕೆ ಹಾಕ್ಯಾರಂದ್ರೆ, ಇಷ್ಟು ದಿನ ನೀ ಪ್ಯಾಂಟ್ ಹುಟ್ಟಿ ಗೊತ್ತಿಲ್ಲ. ದೋತ್ರ ಯಾಕೆ ಹಾಕ್ಯಾರಂದ್ರೆ, ಸಂಸಾರದಲ್ಲಿ ಇನ್ನು ಮುಂದೆ ಹೆಂಗಿರ್ಬೇಕಂದ್ರೆ ದೋತ್ರ ಅಂದ್ರೆ ಅದು ಕಚ್ಚಿ ನಿನ್ನ ಕೈ, ನಿನ್ನ ಬಾಯಿ, ನಿನ್ನ ಕಚ್ಚಿ ನಿನ್ನ ಇಚ್ಚೊಳಗಿದ್ರೆ ಜಗತ್ತು ಮೆಚ್ಚುವಂಗ ಆದರ್ಶ ದಾಂಪತ್ಯ ಜೀವನ ಸಾಗಿಸುವಂತೆ ಈ ರೀತಿ ಒಳಗೆ ನಿನಗೆ ಹೇಳ್ಯಾರಪ್ಪ. ಇಬ್ಬರು ಗಂಡನ ಮನಸ್ಸು ಹೆಂಡತಿ ಮನಸ್ಸು ಗಂಡ ಅರ್ಥ ಮಾಡಿಕೊಂಡು ಆ ಮನೆತನಕ್ಕೆ 2 ಮನೆತನಕ್ಕೆ ತೀರ್ಥವಂತ ಓದುವವರ ಆಡಳಿತ ಹರಿಸಿ ನಿಮ್ಮೆಲ್ಲರಿಗೆ ಪುತ್ರ ಪುತ್ರಿ ಆ ಗುರುವರರು ಅಷ್ಟ ಮಕ್ಕಳು ಕೊಟ್ಟು ಕಾಪಾಡಲಿಕ್ಕೆ ಬಯಸಿ ನನ್ನ ಮಾತನ್ನ ಗುರು ಕರೆಸ್ತಾರೆ.
Thank you.